ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಪ್ರಯಾಣಿಸುತ್ತಿದ್ದ ಕಾರು ತಡರಾತ್ರಿ ಮಂಡ್ಯ ತಾಲೂಕಿನ ಬಸರಾಳು ಬಳಿ ಭೀಕರ ಅಪಘಾತಕ್ಕೀಡಾಗಿದೆ. ಅದೃಷ್ಟವಶಾತ್ ಮಾಜಿ ಶಾಸಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳ ಮಂಡ್ಯ ತಾಲೂಕಿನ ಬಸರಾಳು ಕೊಪ್ಪ ರಸ್ತೆಯ ಬೊಂತೆಕೊಪ್ಪಲು ಮಾಚೋಗೊಂಡನಹೈರಿ ಗೇಟ್ ಬಳಿ ಈ ಘಟನೆ ನಡೆದಿದೆ. ಸಮಯ ಶನಿವಾರ ಫೆಬ್ರವರಿ 21 ತಡರಾತ್ರಿ ಸುಮಾರು 12:15 ಗಂಟೆಗೆ ಅಪಘಾತ ಸಂಭವಿಸಿದೆ. ಕಾರಣ ಮದ್ದೂರಿನ ಹೊಸಗಾವಿ ಗ್ರಾಮದಲ್ಲಿ ಮದುವೆ ಸಮಾರಂಭ ಮುಗಿಸಿ ನಾಗಮಂಗಲಕ್ಕೆ ವಾಪಸ್ಸಾಗುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆಯಿಂದ ಕೆಳಗಿಳಿದು ಪಲ್ಟಿಯಾಗಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಸುರೇಶ್ ಗೌಡ ಅವರ ಕೈಬೆರಳುಗಳಿಗೆ ಗಂಭೀರ ಗಾಯಗಳಾಗಿವೆ. ಕಾರಿನಲ್ಲಿದ್ದ ಚಾಲಕ ಶೇಖರ್ ಅವರಿಗೂ ಗಂಭೀರ ಪೆಟ್ಟಾಗಿದ್ದು ಗನ್ಮ್ಯಾನ್ ಹಾಗೂ ಮತ್ತೊಬ್ಬ ಸಹಚರನಿಗೂ ಸಣ್ಣಪುಟ್ಟ ಗಾಯಗಳಾಗಿವೆ. ಕಾರಿನ ಏರ್ಬ್ಯಾಗ್ಗಳು ಸಮಯಕ್ಕೆ ಸರಿಯಾಗಿ ತೆರೆದುಕೊಂಡಿದ್ದರಿಂದ ದೊಡ್ಡ ಮಟ್ಟದ ಅನಾಹುತವಾಗಿದೆ. ಗಾಯಾಳುಗಳನ್ನು ಮೊದಲು ಮಂಡ್ಯದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಬಸರಾಳು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇವಾಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡಿದರೆ ಅವರು ಆರೋಗ್ಯವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಯಾರು ಆತಂಕ ಪಡಬೇಕಾಗಿಲ್ಲ. ಅದರಿಂದ ಈ ಆಸ್ಪತ್ರೆಗೆ ಇವಾಗ ಜನಸಾಗರನೇ ಬರ್ತಾ ಇದ್ದಾರೆ, ಯುವಕರಷ್ಟು ಜಾಸ್ತಿ ಬರ್ತಾ ಇದ್ದಾರೆ. ಆಸ್ಪತ್ರೆಯವರು ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ದಯಮಾಡಿ ಯಾರೂ ಬರೋದಕ್ಕೆ ಹೋಗ್ತಾರೆ. ನಾಳೆ ಸಾಯಂಕಾಲ ಅಥವಾ ನಾಳಿದ್ದು ಡಿಸ್ಚಾರ್ಜ್ ಮಾಡ್ತಾರೆ. ಸುರೇಶ್ ಗೌಡ್ರೆ ನಾಗಮಂಗಲಕ್ಕೆ ಬರ್ತಾರೆ. ದಯಮಾಡಿ ಅವ್ರನ್ನ ಅಲ್ಲಿ ಬಂದು ಭೇಟಿಯಾಗಿ ಅಂತೇಳಿ ಎಲ್ರಿಗೂ ಮನವಿ ಮಾಡ್ತಾರೆ. ಯಾಕೆಂದರೆ ಇಲ್ಲಿಗೆ ಬಂದರೆ ಎಲ್ರಿಗೂ ತೊಂದರೆ ಆಗ್ತದೆ. ಆಸ್ಪತ್ರೆಯಲ್ಲಿ ಪೇಷೆಂಟ್ಗಳಿಗೂ ತೊಂದರೆ ಆಗ್ತದೆ, ಮತ್ತು ಆಡಳಿತ ಮಂಡಳಿಯವ್ರಿಗೂ ಕೂಡ ಮುಜುಗರ ಆಗ್ತದೆ. ಆದ್ದರಿಂದ ದಯಮಾಡಿ ಯಾರು ಬಂದು ಸುರಕ್ಷಿತವಾಗಿದ್ದಾರೆ, ಏನೂ ಆಗಿಲ್ಲ, ಮೈನ ನಿಂತು ನಾನು ಬಂದು ಇವಾಗ ನೋಡಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಯುವಕರು ಸುರೇಶ್ ಗೌಡ ಅವರು ಕೂಡ ರಾತ್ರಿ ಏನೋ ಇದಾಗಿದೆ ಹೇಳಿ